ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲು. ನಾನು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ಎಲ್ಲ ಜಾಗ ಹೆಂಗೆ ಪಾಯಿಂಟ್ ಚೆಕ್ ಮಾಡಿದನೋ ಅದೇ ಥರನೇ ಇಲ್ಲಿನೂ ಚೆಕ್ ಮಾಡಿದ್ದೀವಿ. ಏನು ಹೊಸದಾಗಿ ಏನು ಮಾಡಿಲ್ಲ. ನಮ್ಗೆ ಪಬ್ಲಿಕ್ ಎಲ್ಲರೂ ನಮ್ಮನ್ನ ನಂಬ್ತಾರೆ. ಸರ್ ನೀವು ದೇವರು, ನಿಮಗೆ ನೀರು ಬಂದುಬಿಡ್ತಂತ. ನಾನು ದೇವರಿಲ್ಲ, ನಮ್ಮ ಸಬ್ಸ್ಕ್ರೈಬ್ಗಳು ದೇವರು. ಈ ವಿಡಿಯೋ ನೋಡೋರು ಎಲ್ಲರೂ ದೇವರು. ಅವ್ರಿಗೆ ಪ್ರಾರ್ಥನೆ ಮಾಡಿ ಅಂತ ವಿಡಿಯೋ ಹಾಕ್ತೀವಿ ಯೂಟ್ಯೂಬ್ನಲ್ಲಿ. ಕೆಲವರು ನಗಿಬಹುದು, ಅವರು ಪ್ರಾರ್ಥನೆ ಮಾಡಿನೂ ಚೆನ್ನಾಗಿ ನೀರು ಬಂದಿದೆ. ಯಾರು ಏನು ಪಾಯಿಂಟ್ ಚೆಕ್ ಮಾಡಿದ್ರು ಸರಿ, ಅವರವರ ನೀರಿನ ಋಣ ಇರೋದು ಒಳ್ಳೆಯದು. ಇದು ಬಂದು ಕೋಲಾರ್ನಲ್ಲಿ ಚಿಂತಾಮಣಿ ರೋಡು ಸೆಂಟರ್ನಲ್ಲಿ ಕೋಲಾರ ಏರಿಯಾನಲ್ಲಿ ಮಸೀದಿ ಕಟ್ತಾಯಿದ್ರೆ ಅದಕ್ಕೆ ನೀರು ಬೇಕಂತ ಹೇಳಿದರು. ಅವ್ರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿದೆ, ನಾನು ಏನು ತಗೊಂಡಿದ್ದು ನನಗೆ ಗೊತ್ತಿದೆ. ಮನೆ ವಿಷಯ ಮೇನಿಲ್ಲ. ಅವರು ಹೆಂಗೆ ನನಗೆ ಟ್ರೀಟ್ ಮಾಡ್ತಾರಂದರೆ ಮೇಯ್ನು. ನನಗೆ ಸೀಕ್ರೆಟ್ ಏನಿಲ್ಲ. ನನ್ನ ಇಷ್ಟ ಪ್ರಕಾರ ವೀಡಿಯೋ ಮಾಡಬೇಕು, ನನ್ನ ಇಷ್ಟ ಪ್ರಕಾರ ಬಿಟ್ಬಿಡಬೇಕು. ನನಗೆ ಇದು ಬೇರೆಯವ್ರಿಗೂ ಪಾಯಿಂಟ್ ಹೆಂಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೀವಿ. ಅದಕ್ಕೂ ಈ ಪಾಯಿಂಟ್ ಯೂಸ್ ಆಗುತ್ತೆ. ನಮ್ಮ ಹತ್ರ ಶಿಶಿನಾಗ ಬಂದರು, ಅವರು ಈ ಥರ ಫಸ್ಟ್ ಪಾಯಿಂಟ್ ಮಾಡಿದರು, ಸಕ್ಸಸ್ ಆಗಿದೆ. ನಾನು ಪಾಯಿಂಟ್ ಮಾಡಿನೇ ನಾನೇ ಬುದ್ಧಿವಂತ ಅಂತ ಯಾವಾಗಲೂ ಹೇಳಲ್ಲ. ನೀರು ಬರೋ ಮುಂಚೆ ಹೇಳ್ತೀವಿ ನಾನು ಚೆಕ್ ಮಾಡಿರೋ ಪಾಯಿಂಟ್ ಅಂತ. ನಾನು ಚೆಕ್ ಮಾಡಿರೋ ಪಾಯಿಂಟು ಚೆನ್ನಾಗಿ ನೀರು ಬರಬೇಕು, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ನೀರು ಬಂದ ಮೇಲೆ ಯಾವಾಗಲೂ ಸರಿ, ನಮ್ಮ ಸಬ್ಸ್ಕ್ರೈಬರ್ಗಳು, ವ್ಯೂವರ್ಸ್ಗಳು, ನಮ್ಮ ಬೆಲ್ ವಿಷರ್ಗಳು ತುಂಬ ಥ್ಯಾಂಕ್ಸ್ ಅಂತ ಪಬ್ಲಿಸಿಟಿ ಮಾಡ್ತೀವಿ. ಅದನ್ನೇ ಬೇಕಾಗದೆ. 4 ಜನ ಆಶೀರ್ವಾದ ಇದ್ದರೆ ಎಲ್ಲ ಕೆಲಸ ಒಳ್ಳೆಯದಾಗ ನಡೆಯುತ್ತೆ. ಈ ಥರ ಬಂಡೆ ಬಂದ ಮೇಲೆ ಏನು ಮಾಡಬೇಕಂತ ಏನು ಅರ್ಥ ಆಗಿಲ್ಲ. ಹೆಂಗೆ ಆಮೇಲೆ ನೀರು ಕೊಟ್ಟಿದ್ದಾರೆ ದೇವರು, ಪಾಟಿನ ಋಣ ಎಲ್ಲ ಚೆನ್ನಾಗಿದೆ. ಫಸ್ಟಲ್ಲಿ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ 3 ಪಾಯಿಂಟ್ ಕೊಟ್ಟಿದ್ದೀವಿ. 3 ಪಾಯಿಂಟ್ ಇಲ್ಲ, ನಾನು ಮಾಡಿರೋ ಎಲ್ಲ ಪಾಯಿಂಟ್ ಈ ಥರ ನೀರು ಬೇಕಾಗಿಲ್ಲ ನನಗೆ ಸ್ವಲ್ಪ ನೀರು ಬಂದರೂ ಸಾಕು. ನಾನು ನಾರ್ಮಲಾಗಿ ಹೇಳೋದು 1.5 ಇಂಚು ಹೇಳ್ತೀವಿ. ಆ 1.5 ಇಂಚು ದೇವರು ಕೊಟ್ಟರೆ ನಡೆಯುತ್ತೆ. ಮಿನಿಮಮ್ 3 ಸೋರ್ಸ್ ಇರಬೇಕು. ಆ 3 ಸೋರ್ಸ್ ಬಂದು ಅರ್ಧ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದೂವರೆ ಬಂದುಬಿಡುತ್ತೆ. ಆಮೇಲೆ ಯಾವ ರೀತಿ ಚೆಕ್ ಮಾಡಿದ ಡೀಟೇಲ್ಸ್ ಐತೆ. ನಾನು ಏನು ಹೇಳಿದ್ರೆ ಅದೇ ಪ್ರಕಾರ ಬಂದಿದ್ದಪ್ಪ. ಎಲ್ಲ ದೇವರು ಏನು ಹೇಳ್ತಾರೋ, ನಮ್ಮ ಹೊಸೂರು ಬ್ರಹ್ಮದೇವರು ನನ್ನ ಮೈಂಡ್ನಲ್ಲಿ ಅದನ್ನೇ ಹೇಳ್ತೀವಿ. ನಮ್ಮ ಹತ್ರ ಏನಿಲ್ಲ. ನನ್ನ ಭಗವಂತನು ಏನು ಹೇಳೋಕ್ಕೆ ಬರ್ತಾರೋ ಅದನ್ನೇ ಹೇಳ್ತೀವಿ, ನಡೆಯುತ್ತೆ. ತುಂಬ ಸಂತೋಷ. ಈ ವಿಡಿಯೋ ನೋಡೋರು ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಕ್ಕೂ ತುಂಬ ಧನ್ಯವಾದಗಳು. ನಾನು ಮಾಡಿರೋ ಎಲ್ಲ ಪಾಯಿಂಟ್ಗಳೂ ಇದೇ ಥರ ನೀರು ಬರಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟು ನೀರು ಬೇಡ ನನಗೆ, ಸ್ವಲ್ಪ ನೀರು ಕಡಿಮೆ ಬಂದರೆ ಸಾಕು. ಇದು ಕೋಲಾರ ಜಾಗ ತುಂಬ ಟಫ್ ಏರಿಯಾ. ಆಲ್ರೆಡಿ 2-3 ಬೋರ್ಗಳು ಮಾಡಿದ್ದಾರೆ. ಮಾಡಿಬಿಟ್ಟು ನನಗೆ ರೆಕಮೆಂಡ್ ಮಾಡಿದರು. ಈ ಪಾಯಿಂಟ್ನೂ ಸರಿ, ಫಸ್ಟ್ ಒಂದು ಪಾಯಿಂಟು ಬೇರೆಯವ್ರು ಮಾಡಿದ್ದಾರೆ, ಅದೆಲ್ಲ ಇಷ್ಟ ಇಲ್ಲ. ನನ್ನ ಪಾಯಿಂಟ್ನಲ್ಲಿ ಯಾವಾಗಲೂ ಡೆಪ್ತು ಜಾಸ್ತಿ ಹೋಗಲ್ಲ, ಏರ್ ಪಾಸಿಂಗ್ ಆಗಲ್ಲ, ಶಿಲ್ಟ್ ಪ್ರಾಬ್ಲಮ್ ಬರಲ್ಲ, ಬೋಲ್ಡಸ್ ಪ್ರಾಬ್ಲಮ್ ಬರಲ್ಲ. ನೀರು ಮಾತ್ರ ನಾನು ಹೇಳಿರೋ ಪ್ರಕಾರ 10 ಅಡಿ 20 ಅಡಿ ಡಿಫ್ರೆನ್ಸ್ನಲ್ಲಿ ನೀರು ಬಂದುಬಿಡುತ್ತೆ. ನಾನು ವಾಸ ಮಾಡೋದು ಬೆಂಗಳೂರು ಕಮ್ಮನಹಳ್ಳಿ. ಎಲ್ಲಿ ಬೇಕಂದ್ರೆ ಪಾಯಿಂಟ್ ಚೆಕ್ ಮಾಡ್ಬೋದು. ಲೋಕಲಲ್ಲಿ ಚೆಕ್ ಮಾಡಬೇಕಂದ್ರೆ 12,000 ರುಪೀಸ್ ಆಗುತ್ತೆ. ಔಟ್ ಸ್ಟೇಷನ್ ಬಂದು ಈ ಥರ ಚೆಕ್ ಮಾಡಬೇಕಾದ್ರೆ 20,000 ಆಗೋದು ಒಂದು ಪಾಯಿಂಟಿಗೆ. ನೆಕ್ಸ್ಟ್ ಪಾಯಿಂಟ್ ಮಾಡಬೇಕಾದ್ರೆ 10,000 ರೂಪಾಯಿ ಚಾರ್ಜ್ ಆಗುತ್ತೆ.
ಇದೇ ಸಲ ಕೋಲಾರಲ್ಲಿ ಇನ್ನೊಂದು ಪಾಯಿಂಟ್ನು ಕೊಟ್ಟಿದ್ವಿ. ಅವ್ರಿಗೂ ಚೆನ್ನಾಗಿ ನೀರು ಬರಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. 1 hour ವೀಡಿಯೋ ಬಿಟ್ಟಿದ್ದೀವಿ. ಉತ್ತ ನೀರು ಬೈತೆ ಅಂತ ಹೇಳಿದ್ವಿ. ಪಾಯಿಂಟಿಗೆ ಚೆನ್ನಾಗಿ ನೀರು ಬರಬೇಕು, ಪ್ರಾರ್ಥನೆ ಮಾಡ್ಕೊಳ್ಳಿ. 1040 ಸೂಪರ್, 1040 ಸೂಪರ್, ಚೆನ್ನಾಗಿದೆ. 1200 ನಾರ್ಮಲ್ ಅಷ್ಟೇನು ನೀರು ಬರುತ್ತೆ. 1100 ಮಾಡೇ ಮಾಡಬೇಕು. 1200 ಇದು ತುಂಬ ಕಡಿಮೆ ಅಷ್ಟೇ. 1200 ನನಗೆ ಬಂದು 1100 ಸಾಕು. $720. $990. ಎರಡು ಚೆನ್ನಾಗಿದೆ. 2 ಪಾಯಿಂಟ್ ಸೂಪರ್ ಪಾಯಿಂಟ್. ಕಡಿಮೆ ನೀರು ಅಲ್ಲರ 2 ಜಾಸ್ತಿ ನೀರೇ. ನನಗೆ ಅದು ಕಡೆ ಇಲ್ಲ ಇಲ್ಲ 1200 ಸಾಕು.